ಹಿಂದಿನ ನೋವು, ಸಪೋಸ್ ಹಿಂದೆ ಏನಾದ್ರೂ ನೋವು ಆಗಿದ್ರೆ ಅದನ್ನೇ ಇಟ್ಕೊಂಡು ರಿಪೀಟ್ ಅವ್ರ ಮನ್ಸಲ್ಲಿ ಅವರೇ ಕ್ಯಾಸೆಟ್ ತರ ಪ್ಲೇ ಮಾಡ್ಕೊಂಡು ನಿಮ್ಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಈಗೋ ಇದ್ದಾಗ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಮಾಡ್ಕೋಬೇಕನ್ನೋ ಮೆಂಟಾಲಿಟಿನೇ ಬರಲ್ಲ. ನಾನೇ ಹೊಂದಾಣಿಕೆ ಮಾಡ್ಕೋಬೇಕು, ನಾನು ಕರೆಕ್ಟ್ ಇದೀನಲ್ಲ, ಏನು ಈ ತರದೊಂದು ಥಾಟ್ ಬರಕ್ ಶುರು ಆಗುತ್ತೆ. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಇವತ್ತಿಗೂ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ಜಗಳ ಆಗ್ತಿರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಲ್ಲೋ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಜಗಳ ಮಾಡ್ತಿದ್ದಾರೆ ಅಥವಾ ಕೋಪ ಮಾಡ್ಕೊಳ್ತಿದ್ದಾರೆ. ಸಣ್ಣ ವಿಚಾರಕ್ಕೆ ದೊಡ್ಡ ಒಂದು ಪ್ರಾಬ್ಲಮ್ ಅನ್ನೋ ತರ ಟ್ರೀಟ್ ಮಾಡಿ ಜಗಳ ಮಾಡ್ಕೊಂಡು ರಾಧಾಂತ ಮಾಡ್ತಾ ಇದ್ರೆ ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ನಿಮ್ಗೋಸ್ಕರ ವಿಡಿಯೋ ಮಾಡಿದ್ದೀನಿ. ಒಂದು ಕ್ಲಾರಿಟಿ, ನಿಮಗೊಂದು ಸಾಂತ್ವನ, ಮೋಟಿವೇಶನ್ ಸಿಗುತ್ತೆ ಅಂಡ್ ಒಂದು ಐಡಿಯಾ ಸಿಗುತ್ತೆ, ಅದು ರಿಯಾಲಿಟಿನಲ್ಲಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ, ತುಂಬಾ ಏನೋ ಲ್ಯಾಗ್ ಮಾಡ್ಕೊಂಡು ಹೋಗಲ್ಲ, ಹೇಳ್ಕೊಂಡು ಹೋಗಲ್ಲ ವಿಡಿಯೋ. ಇನ್ನು ಕೆಲವರು ಹೇಳ್ತಾರೆ ಇನ್ನೂ ಸ್ವಲ್ಪ ಹೇಳ್ಬೇಕಿತ್ತು ಬ್ರೋ ಅಂತ ಹೇಳ್ತಾರೆ, ಬಟ್ ಸಾಕೇನೋ ಪಾಯಿಂಟ್ ಟು ಪಾಯಿಂಟ್ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ಮಾತಾಡ್ಬೇಕು ನನ್ನೊಟ್ಟಿಗೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಡೈಲಿ ಕೌನ್ಸಿಲಿಂಗ್ ಮಾಡ್ತಿರ್ತೀನಿ. ಡೈಲಿ ಸುಮಾರು ಜನ ಕಾಲ್ ಮಾಡ್ತಾರೆ, ಬಟ್ ಸ್ಮಾಲ್ ಫೀಸ್ ಇರುತ್ತೆ. ಕಾಲ್ ರಿಸೀವ್ ಆಗಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ ನನ್ನ ಜೊತೆ ಮಾತಾಡಿ, ಓಕೆ? ಆಮೇಲೆ ಕೌನ್ಸಿಲಿಂಗ್ ಪ್ರೊಸೆಸ್ ತಿಳ್ಕೊಳ್ಳಿ. ಫಸ್ಟ್ ಪಾಯಿಂಟ್, ಸಣ್ಣ ವಿಚಾರಕ್ಕೂ ಕೂಡ ಕೋಪ ಮಾಡ್ಕೊಂಡು ಜಗಳ ಮಾಡುವಂಥ ಮೆಂಟಾಲಿಟಿ ಏನಂತ ಹೇಳಿದ್ರೆ ಈಗೋ ಪ್ರಾಬ್ಲಮ್ ಇರುತ್ತೆ ಇವರಲ್ಲಿ. ಆ ಈಗೋ ಪ್ರಾಬ್ಲಮ್ ಇರೋದಕ್ಕೇನೆ ಸಣ್ಣ ಸಣ್ಣ ವಿಚಾರಕ್ಕೆ ಇವ್ರೇನ್ ಮಾಡ್ತಾರೆ, ದೊಡ್ಡದಾಗಿ ಕ್ರಿಯೇಟ್ ಮಾಡ್ತಾರೆ. ಅಂದ್ರೆ ನಾನು ಕರೆಕ್ಟ್ ಇದ್ದೀನಿ, ನಾನು ಪರ್ಫೆಕ್ಟ್, ಹಿಂಗೆಲ್ಲ ಆಗೋಯ್ತಲ್ಲ. ಈಗೋ ಇದ್ದಾಗ ಅಡ್ಜಸ್ಟ್ಮೆಂಟ್ ಹೊಂದಾಣಿಕೆ ಮಾಡ್ಕೋಬೇಕನ್ನೋ ಮೆಂಟಾಲಿಟಿನೇ ಬರಲ್ಲ. ನಾನೇ ಹೊಂದಾಣಿಕೆ ಮಾಡ್ಕೋಬೇಕು, ನಾನು ಕರೆಕ್ಟ್ ಇದೀನಲ್ಲ, ಏನು ಈ ತರದೊಂದು ಥಾಟ್ ಬರಕ್ ಶುರು ಆಗುತ್ತೆ. ಸೊ ಈಗೋ ಇದ್ದಾಗ ಪ್ರೀತಿಗೆ ಜಾಗ ಇಲ್ಲ, ಯಾವ ಗೌರವಕ್ಕೂ ಜಾಗ ಇರಲ್ಲ, ನಿಮ್ ಮಾತು ಕೇಳಬೇಕು ಅನ್ನೋದು ಬರಲ್ಲ. ಆಕ್ಚುಲಿ ನಾನೇ ಕರೆಕ್ಟ್, ನಾನು ಹೇಳಿದ್ದೆ ನಡಿಬೇಕು, ಹಿಂಗೆ ನಡಿಬೇಕು, ಕಂಟ್ರೋಲ್ ಮಾಡುವಂತ ಮೆಂಟಾಲಿಟಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಹಿಂದಿನ ನೋವು, ಸಪೋಸ್ ಹಿಂದೆ ಏನಾದ್ರೂ ನೋವು ಆಗಿದ್ರೆ ಅದನ್ನೇ ಇಟ್ಕೊಂಡು ರಿಪೀಟ್ ಅವ್ರ ಮನ್ಸಲ್ಲಿ ಅವರೇ ಕ್ಯಾಸೆಟ್ ತರ ಪ್ಲೇ ಮಾಡ್ಕೊಂಡು ನಿಮ್ಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಅದನ್ನ ಬಿಟ್ಟು ಹಾಕಿರ್ತೀರಿ. ನೀವು ಅದರಿಂದ ಸರಿ ಹೋಗೋಣ, ಇವತ್ತಿಂದ ನಾವು ಸರಿ ಹೋಗೋಣ ಅಂತ ನೀವು ಅನ್ಕೊಂಡಿರ್ತೀರಿ. ಬಟ್ ಅವ್ರು ಸರಿ ಹೋಗ್ಲಿಕ್ಕೆ ರೆಡಿನೇ ಇರಲ್ಲ. ಅಲ್ಲಿಂದ ಪ್ರಾಬ್ಲಮ್ಗಳನ್ನ ಕ್ರಿಯೇಟ್ ಮಾಡ್ತಾ ಬಂದು ನಿಮ್ ಲೈಫ್ನ ಹಾಳು ಮಾಡ್ತಾ ಬರ್ತಾರೆ. ಅಂದ್ರೆ ಹಿಂದಿನ ನೆನಪು ಕೂಡ ಸಹ ಅವ್ರಿಗೆ ತುಂಬಾ ಇರಿಟೇಷನ್ ಮಾಡ್ಕೊಂಡು ಅವ್ರಿಗೆ ಅವರೇ ಸ್ವಂತ, ನೀವು ಮಾಡಿರಲ್ಲ ಅವ್ರಿಗೆ ಅವರೇ ಮಾಡ್ಕೊಂಡು ಅದು ಪಾಸ್ಟ್ ಮುಗಿದೋಯ್ತು ಅಂತ ನೀವು ಫೀಲ್ ಮಾಡಿರ್ತೀರಿ. ಬಟ್ ಇವರು ಅದನ್ನ ತುಂಬಾ ದೊಡ್ಡದಾಗಿ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಷ್ಟೋ ರಿಲೇಶನ್ಶಿಪ್ ಅಲ್ಲಿ ಇವತ್ತಿಗೂ ಸಣ್ಣ ಸಣ್ಣ ವಿಚಾರ ದೊಡ್ಡ ದೊಡ್ಡ ಜಗಳ ಆಗ್ತಿರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಎಲ್ಲೋ ಉಗ್ರಲ್ಲಿ ಹೋಗೋದು ಕೊಡ್ಲಿ ತಗೊಂಡು ಏನೋ ಮಾಡ್ತಾರಂತ ಹೇಳ್ತಾರಲ್ಲ, ಆಸ್ ಯೂಶುವಲ್ ಹಂಗೇನೆ ಸಣ್ಣ ವಿಚಾರ, ಆಕ್ಚುಲಿ ತುಂಬಾ ಸಣ್ಣ ವಿಚಾರ, ಆಕ್ಚುಲಿ ಅದನ್ನಲ್ಲೇ ಬಿಟ್ಟುಬಿಡಿ. ನೆಗೆಟಿವ್ ಕೆಟ್ಟದನ್ನ ಬಿಟ್ಟು ಬಿಡ್ಬೇಕಂತ ಹೇಳ್ತಾರೆ, ಬಟ್ ಹಂಗೆ ಎಲ್ಲಾನು ಬಿಡಬೇಕು ಅಂತ ಹೇಳ್ತಿಲ್ಲ ನಾನು. ಒಳ್ಳೇದು, ಸಂಬಂಧಕ್ಕೆ ಒಳ್ಳೇದಿದೆಯಾ ಅದನ್ನ ಹಿಡ್ಕೊಳ್ಳಿ, ಅದರಿಂದ ಸರಿಪಡಿಸ್ಕೊಳ್ಳಿ. ಬಟ್ ಸಂಬಂಧ ಹಾಳಾಗ್ತಿದ್ಯಾ ಅದರಿಂದ, ಯಾರೋ ಒಬ್ರು ಸೋತು ನೀವು ಗೆಲ್ಲಿ, ಆ ಸಂಬಂಧನ ಗೆಲ್ಲಿ. ನೀವು ಸೋತು ಸಂಬಂಧನ ಗೆಲ್ಲಿಸಿ. ನಾನು ಹೇಳ್ತಾ ಇರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡವೇ ಬೇಡ. ಯಾಕಾಯ್ತು, ಹೆಂಗಾಯ್ತು, ನೆಕ್ಸ್ಟ್ ಏನಾಗಬಾರ್ದು, ಏನಾಗಬೇಕು, ಇದು ಕ್ಲಿಯರ್ ಅಂಡ್ ಕಟ್ ಆಗಿರ್ಬೇಕು ನಿಮ್ಮ ವಿಚಾರದಲ್ಲಿ. ನೀವು ಸುಮ್ಮನೆ ಹೊರಟೋದ್ರೆ ನಿಮ್ಗೆ ನೀವು ಪ್ರಾಬ್ಲಮ್ ಮಾಡ್ಕೊಳ್ತೀರಿ. ಇದು ತುಂಬಾ ನಿಮ್ಗೆ ಮೈಂಡಲ್ಲಿ ಇರಬೇಕಾಗತ್ತೆ. ಈ ಒಂದು ಪಾಯಿಂಟ್ ಕೂಡ ಮ್ಯಾಟರ್ ಆಗುತ್ತೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದನೂ ಕೂಡ ದೊಡ್ಡ ದೊಡ್ಡ ಡಿವರ್ಸ್ ಕೂಡ ಆಗಿ ಹೋಗಿರುವಂತೂ ಕೂಡ ಉಂಟು. ಸೊ ನೆಕ್ಸ್ಟ್ ಪಾಯಿಂಟ್, ಓವರ್ ಎಕ್ಸ್ಪೆಕ್ಟೇಷನ್. ಒಂದು ರಿಲೇಶನ್ಶಿಪ್ ಅಲ್ಲಿ ಓವರ್ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡು ಹೋಗ್ಬೇಡಿ. ಸೊ ಯಾಕೆ ಅಂತ ಹೇಳಿದ್ರೆ ಓವರ್ ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದ ನಿಮ್ಮ ಸಂಬಂಧ ಹಾಳಾಗ್ತಾ ಹೋಗುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ ಮಾಡೋದ್ರಿಂದ ಸಂಬಂಧ ತುಂಬಾ ಹಾಳಾಗ್ತಾ ಹೋಗುತ್ತೆ. ಸಂಬಂಧ ನೀನಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಹೋಗ್ಯದ ಹಾಲಿಗೆ ಹೋಗ್ಲಿ ಬಿಡು, ಮಾತಾಡ. ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಓವರ್ ಎಕ್ಸ್ಪೆಕ್ಟೇಷನ್. ನೋಡಿ, ರಿಲೇಶನ್ಶಿಪ್ ಅಲ್ಲಿ ಓವರ್ ಎಕ್ಸ್ಪೆಕ್ಟ್ ಇಟ್ಕೊಂಡು ಬದುಕಲೇಬೇಡಿ. ನಾನು ಹೇಳ್ತಿದ್ದೀನಿ ನಿಮಗೆ, ಓವರ್ ಎಕ್ಸ್ಪೆಕ್ಟೇಷನ್ ತುಂಬಾ ಹರ್ಟ್ ಮಾಡುತ್ತೆ. ಓವರ್ ಎಕ್ಸ್ಪೆಕ್ಟೇಷನ್ ಏನಂತ ಹೇಳಿದ್ರೆ, ನೀವು ಎಕ್ಸ್ಪೆಕ್ಟ್ ಮಾಡೋದಾರೆ, ಸಿನಿಮಾದಲ್ಲಿ ನಾವು ಒಂದು ಸಿನಿಮಾ ನೋಡ್ಬಿಟ್ಟು ಹಿಂಗಿರ್ಬೇಕು ಅಂತ ಅನ್ಕೊಳ್ತೀವಿ. ಬಟ್ ಸಿನಿಮಾ ಒಂದು ಸ್ಕ್ರಿಪ್ಟ್ ಇರುತ್ತೆ, ರಿಯಲ್ ಲೈಫ್ ಬೇರೆ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ ತುಂಬಾ ಇಟ್ಕೊಂಡು ಬದುಕಿದಾಗ ಜಗಳ ಆಗೋ ಸಾಧ್ಯತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಸಾಧ್ಯತೆ, ನಿಮಗೆ ನೀವು ಒಬ್ರಿಗೊಬ್ರು ಒಪ್ಕೊಳಕ್ ಆಗದೇ ಇರುವಂತ ಸಾಧ್ಯತೆಗಳು ತುಂಬಾ ಇರುತ್ತೆ. ಸೊ ಆ ಓವರ್ ಎಕ್ಸ್ಪೆಕ್ಟೇಷನ್ ನಿಮ್ಮ ಸಂಬಂಧನ ಹಾಳು ಮಾಡ್ತಾ ಹೋಗುತ್ತೆ. ಎಕ್ಸ್ಪೆಕ್ಟೇಷನ್ ಇರಲಿ, ಬೇಡ ಅಂತ ಹೇಳ್ತಿಲ್ಲ. ಒಬ್ರ ಮೇಲೆ ಒಬ್ರು ಅವ್ರನ್ನ ಅರ್ಥ ಮಾಡ್ಕೊಂಡ್ಮೇಲೆ ಎಷ್ಟಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ನೀವು ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಬಾರ್ದು. ಈಗ ಒಂದು ಎಕ್ಸಾಂಪಲ್ ಕೊಟ್ಬಿಡ್ಲಾ ನಿಮಗೆ ಒಂದು 20 kg ಭಾರ ಹೊರೋ ಶಕ್ತಿ, ಒಂದು ಮೂಟೆ ಹೊರೋ ಶಕ್ತಿ ಇದೆ ಅನ್ಕೊಂಡು ನೀವು ಅರ್ಥ ಮಾಡ್ಕೊಂಡಿರ್ತೀರಿ. 20 kg ಹೊರೋರಿಗೆ 50 kg ಹೊರಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆಯಲ್ಲ, ಅದು ರಾಂಗ್ ಆಗುತ್ತೆ. ಅವ್ರಿಗೆ ಹೊರ್ಲಿಕ್ಕೆ ಆಗೋದಿಲ್ಲ ಆಕ್ಚುಲಿ. ಸೊ ಹಂಗೆ ಎಕ್ಸ್ಪೆಕ್ಟೇಷನ್ ವಿಚಾರದಲ್ಲಿ ಕ್ಲಿಯಾರಿಟಿ ಇರಲಿ ನಿಮಗೆ. ನೆಕ್ಸ್ಟ್ ಪಾಯಿಂಟ್, ಅನುಮಾನ ಜಾಸ್ತಿ ಇದ್ರೆ. ಒಂದು ರಿಲೇಶನ್ಶಿಪ್ ಅಲ್ಲಿ ಅನುಮಾನ ಇತ್ತು ಅಂತ ಹೇಳಿದ್ರೆ ಯಾವುದೇ ಔಷಧಿ ಅಂತೂ ಸಿಗೋಕ್ ಸಾಧ್ಯ ಇಲ್ಲ. ಅನುಮಾನ ಇತ್ತಾ, ಅದನ್ನ ಕ್ಲಾರಿಟಿ ಮಾಡ್ಕೊಳ್ಳಿ, ಕ್ರಾಸ್ ವೆರಿಫೈ 10 ಸಲ ಮಾಡಿ. ಅನುಮಾನ ಇತ್ತು ಅಂತ ಹೇಳಿದ್ರೆ ಅದನ್ನ ಆಗ್ಬಾರ್ದು ಅಂತ ಕಂಟ್ರೋಲ್ ಮಾಡಿ. ಆದ್ರೆ ಯಾವುದೇ ಕಾರಣಕ್ಕೆ ಅನುಮಾನ ಇದೆ ಅಂತ ಹೇಳ್ಬಿಟ್ಟು ನೀವು ಪದೇ ಜಗಳ ಮಾಡೋದು, ಸಣ್ಣ ಸಣ್ಣ ವಿಚಾರಕ್ಕೆ ಅದೇ ಅನ್ಕೊಂಡು ಕಿತ್ತಾಡೋದು ಮಾಡಿದ್ರೆ ರಿಲೇಶನ್ಶಿಪ್ ಬಹಳ ಬೇಗ ಹಳಸೋಗುತ್ತೆ, ಬಹಳ ಬೇಗ ಹಾಳಾಗುತ್ತೆ. ಅಂಡ್ ನೀವು ರಿಲೇಶನ್ಶಿಪ್ ಅಲ್ಲಿ ಡಿಪ್ರೆಷನ್ಗೆ ಹೊರಟೋಗ್ತೀರಿ. ಕೆಲವರಿಗೆ ಅದನ್ನ ಒಪ್ಕೊಳ್ಳೋಕ್ಕೂ ಆಗಲ್ಲ. ಸಂಬಂಧ ಬ್ರೇಕ್ ಆಯಿತು ಅಂದ್ರೆ ಕೆಲವರಿಗೆ ಅದನ್ನ ಮರೆಯೋಕ್ಕೂ ಆಗಲ್ಲ.
ಇದೇ ನನ್ನ ಲೈಫ್ ಎಂಡ್ ಆಗೋಯ್ತು ಅನ್ಕೊಂಡು ಬದುಕ್ತೀರಿ. ಸೊ ಆ ಕಾರಣಕ್ಕೆ ಹೇಳ್ತೀನಿ, ಸಣ್ಣ ಸಣ್ಣ ವಿಚಾರ ನೆಗೆಟಿವ್ ಅನ್ನು ಅಲ್ಲೇ ಬಿಟ್ಬಿಟ್ಟು ಪಾಸಿಟಿವ್ ಕಡೆ ಹೋಗಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಏನು ಅನಿಸ್ತು ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಸ್ಪೆಷಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ 50K ಕಂಪ್ಲೀಟ್ ಮಾಡಿಸಿ ಅಂತ ಹೇಳ್ತಾ, ಐ ಹೋಪ್ ನೀವೆಲ್ಲರೂ ಶೇರ್ ಮಾಡಿ. 46K ಅಂದ್ರೆ 46,000 ಜನ ಇದ್ರ, ಅಟ್ಲೀಸ್ಟ್ 1,000 ಜನ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇಂಥದ್ದು ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ, ನೀವು ಶೇರ್ ಮಾಡಿ ಸಪೋರ್ಟ್ ಮಾಡಿದ್ದೀರಾ. ಬಟ್ ಇಂಥ ವಿಡಿಯೋಗಳು ಇಷ್ಟ ಆದರೆ ದಯವಿಟ್ಟು 50K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಿಸಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕ್ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.